ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಾತ್ರಿ ಮಲಗಿದ ಬಳಿಕ ಪದೇ ಪದೇ ಮೂತ್ರಕ್ಕೆ ಹೋಗಬೇಕೆನಿಸಲು ಕಾರಣವೇನು? ಆಪ್ಷನ್ಸ್ ಎ ಅತಿಯಾದ ನೀರು, ಬಿ ತಡೆದುಕೊಳ್ಳುವಿಕೆ, ಸಿ ಕಿಡ್ನಿ ಸ್ಟೋನ್, ಡಿ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಬಿ ತಡೆದುಕೊಳ್ಳುವಿಕೆ. ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯನ ಮೂತ್ರಕೋಶವು ಸುಮಾರು 2 ಗಂಟೆಗಳಲ್ಲಿಯೇ ತುಂಬಿಕೊಂಡು ಬಿಡುತ್ತದೆ. ಹೀಗಾಗಿ 1-2 ಗಂಟೆಗೊಮ್ಮೆ ಮೂತ್ರ ವಿಸರ್ಜನೆ ಮಾಡಬೇಕು ಎನಿಸುತ್ತದೆ. ಒಂದು ವೇಳೆ ದೀರ್ಘಕಾಲದವರೆಗೆ ಮೂತ್ರವನ್ನು ಹಿಡಿದಿಟ್ಟುಕೊಂಡರೆ ಮೂತ್ರ ಸಾಂದ್ರೀಕೃತಗೊಳ್ಳುತ್ತಾ ಹೋಗುತ್ತದೆ. ಜೊತೆಗೆ ಬಣ್ಣದಲ್ಲಿಯೂ ಕೂಡ ಹಳದಿಯಾಗಿ ಬಿಡುತ್ತದೆ. ಜೊತೆಗೆ ಕಿಡ್ನಿಗಳಿಗೂ ಕೂಡ ಸಮಸ್ಯೆ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಇದೇ ಕಾರಣಕ್ಕೆ ಮೂತ್ರ ವಿಸರ್ಜನೆಗೆ ಅವಸರ ಆದಾಗಲೆಲ್ಲ ಹಿಡಿದಿಟ್ಟುಕೊಳ್ಳದೆ ಮೂತ್ರ ವಿಸರ್ಜನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ಎರಡನೇ ಪ್ರಶ್ನೆ, ಮಲಬದ್ಧತೆ ಸಮಸ್ಯೆ ಇರುವವರು ಯಾವ ಆಹಾರವನ್ನು ಸೇವಿಸಬಾರದು? ಆಪ್ಷನ್ಸ್ ಎ ನುಗ್ಗೆಕಾಯಿ, ಬಿ ಸಿಹಿ ತಿನಿಸು, ಸಿ ಕಾಫಿ, ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ನಾವು ತಿನ್ನುವ ಆಹಾರಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರುತ್ತವೆ. ಹೀಗಾಗಿ ಮಲಬದ್ಧತೆ ಸಮಸ್ಯೆ ಇದ್ದವರು ಬಾಳೆಕಾಯಿ, ಕೆಂಪು ಮಾಂಸ, ಸಂಸ್ಕರಿಸಿದ ಹಿಟ್ಟು, ಕಾಫಿ, ಬಿಳಿ ಅಕ್ಕಿ, ಡೈರಿ ಉತ್ಪನ್ನಗಳು, ಅತಿ ಹೆಚ್ಚು ಕೊಬ್ಬು ಹೊಂದಿರುವ ಆಹಾರಗಳು, ಮದ್ಯಪಾನವನ್ನು ತ್ಯಜಿಸುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿದೆ. ಮೂರನೇ ಪ್ರಶ್ನೆ, ಯಾವ ಬಣ್ಣವನ್ನು ಜೀವನದ ಬಣ್ಣ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕೆಂಪು, ಬಿ ಬಿಳಿ, ಸಿ ಕೇಸರಿ, ಡಿ ಹಸಿರು. ಸರಿಯಾದ ಉತ್ತರ ಆಪ್ಷನ್ ಡಿ ಹಸಿರು. ಹಸಿರು ಬಣ್ಣವನ್ನು ಜೀವನದ ಬಣ್ಣ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದು ಸಸ್ಯಗಳು, ಮರಗಳು, ಹುಲ್ಲು ಮತ್ತು ಬೆಳೆಗಳಲ್ಲಿ ನಮ್ಮನ್ನು ಸುತ್ತುವರೆದಿದೆ. ಈ ಸಸ್ಯಗಳು ಆಹಾರ, ಆಮ್ಲಜನಕ ಮತ್ತು ಆಶ್ರಯವನ್ನು ಒದಗಿಸುತ್ತದೆ. ಪ್ರತಿಯೊಂದು ಜೀವಿಗೂ ಬೆಂಬಲ ನೀಡುತ್ತದೆ. ಹಸಿರು ಹೊಲಗಳು ಅಥವಾ ಕಾಡುಗಳನ್ನು ನೋಡುವುದು ತಕ್ಷಣವೇ ನಮಗೆ ಜೀವನವನ್ನು ನೆನಪಿಸುತ್ತದೆ. ಅವುಗಳಿಲ್ಲದೆ ಭೂಮಿಯ ಮೇಲಿನ ಜೀವನವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಅನೇಕ ಸಂಸ್ಕೃತಿಗಳಲ್ಲಿ ಹಸಿರು ಹೊಸ ಆರಂಭ, ಫಲವತ್ತತೆ, ಶಾಂತಿ ಮತ್ತು ಸಾಮರಸ್ಯವನ್ನು ಸಂಕೇತಿಸುತ್ತದೆ. ವಸಂತ ನವೀಕರಣದ ಋತುವಿನೊಂದಿಗೆ ಸಂಬಂಧಿಸಿದ ಇದು ಭರವಸೆ ಮತ್ತು ಸಕಾರಾತ್ಮಕತೆಯನ್ನು ಸಹ ಪ್ರತಿನಿಧಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ಸಮಸ್ಯೆಯನ್ನು ಶಮನಗೊಳಿಸಲು ದೇಹ ಕಫದ ಸಂಗ್ರಹವನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್ ಎ ಥೈರಾಯ್ಡ್, ಬಿ ಎದೆಯುರಿ, ಸಿ ಶ್ವಾಸಕೋಶ ಸೋಂಕು, ಡಿ ಉಸಿರಾಟದ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಎದೆಯುರಿ. ಜಠರ ಭಾಗದಲ್ಲಿ ಯಾವುದೋ ಕಾರಣದಿಂದ ಆಮ್ಲೀಯ ರಸದ ಸಂಗ್ರಹ ಹೆಚ್ಚಿ ಆಹಾರ ಮತ್ತು ಉತ್ಪತ್ತಿಯಾದ ವಾಯುಗಳು ಹಿಮ್ಮುಖವಾಗಿ, ಅಂದರೆ ಜಠರದಿಂದ ಬಾಯಿಗೆ ಬರುವ ಒತ್ತಡ ಹೇರುತ್ತಿದ್ದರೆ ಈ ವಾಯುಗಳು ಅನ್ನನಾಳದ ಮೂಲಕ ಗಂಟಲನ್ನು ತಲುಪುತ್ತದೆ. ಈ ವಾಯು ಗಂಟಲು ಮತ್ತು ಎದೆಯ ಭಾಗದಲ್ಲಿ ಉರಿಯುಂಟು ಮಾಡುತ್ತದೆ. ಇದೇ ಕಾರಣಕ್ಕೆ ಇದಕ್ಕೆ ಎದೆಯುರಿ ಎಂದು ಕರೆಯಲಾಗುತ್ತದೆ. ಈ ಉರಿಯನ್ನು ಶಮನಗೊಳಿಸಲು ದೇಹ ಮೂಗು, ಗಂಟಲು ಮತ್ತು ಶ್ವಾಸನಾಳಗಳ ಭಾಗದಲ್ಲಿ ಕಫದ ಸಂಗ್ರಹವನ್ನು ಹೆಚ್ಚಿಸುತ್ತದೆ. ಈ ಸ್ಥಿತಿ ಎದುರಾದರೆ ಮೂಗಿನಿಂದ ಒಸರುವ ದ್ರವದ ಪ್ರಮಾಣವು ಹೆಚ್ಚುತ್ತದೆ. ಐದನೇ ಪ್ರಶ್ನೆ, ಮಿನಿ ಇಸ್ರೇಲ್ ಆಫ್ ಇಂಡಿಯಾ ಎಂದು ಭಾರತದ ಯಾವ ಪ್ರದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಕಾಸೋಲ್, ಬಿ ಧರ್ಮಕೋಟ್, ಸಿ ಬಾಂಧವ್ಗಢ, ಡಿ ಅಮರ್ಕಂಟಕ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಭಾರತದಲ್ಲಿ ಮಿನಿ ಇಸ್ರೇಲ್ ಎಂದು ಕರೆಯಲ್ಪಡುವ ಪ್ರದೇಶಗಳು ಮುಖ್ಯವಾಗಿ ಹಿಮಾಚಲ ಪ್ರದೇಶದ ಕಾಸೋಲ್ ಮತ್ತು ಧರ್ಮಕೋಟ್, ಏಕೆಂದರೆ ಇಲ್ಲಿ ಇಸ್ರೇಲಿ ಪ್ರವಾಸಿಗರು ಮತ್ತು ಹಿಮವತ್ ಪಾದಯಾತ್ರಿಕರು ಹೆಚ್ಚಾಗಿ ಕಂಡುಬರುತ್ತಾರೆ. ಅದರಲ್ಲೂ ಕಾಸೋಲ್ ತನ್ನ ಹಿಮಪಾತದ ಕಣಿವೆ, ಸಾಹಸ ಚಟುವಟಿಕೆಗಳು ಮತ್ತು ಯುವ ಜನತೆಯ ಆಕರ್ಷಣೆಯಿಂದಾಗಿ ಹೆಸರುವಾಸಿಯಾಗಿದೆ. ಕುಲು ಜಿಲ್ಲೆಯಲ್ಲಿರುವ ಕಾಸೋಲ್ ಪಾರ್ವತಿ ನದಿ ದಡದಲ್ಲಿದೆ. ಇದು ಹಿಮಾಲಯದ ಪ್ರಮುಖ ಬ್ಯಾಕ್ ಪ್ಯಾಕಿಂಗ್ ತಾಣವಾಗಿದ್ದು, ಇಲ್ಲಿ ಇಸ್ರೇಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿರುವುದರಿಂದ ಇದನ್ನು ಮಿನಿ ಇಸ್ರೇಲ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಆರನೇ ಪ್ರಶ್ನೆ, ಯಾವ ವಿಟಮಿನ್ಸ್ ಕೊರತೆಯಿಂದ ಬಾಯಿಯಲ್ಲಿ ಹುಣ್ಣುಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್ ಎ ವಿಟಮಿನ್ ಕೆ, ಬಿ ವಿಟಮಿನ್ ಬಿ6, ಸಿ ವಿಟಮಿನ್ ಬಿ12, ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಬಿ12. ವಿಟಮಿನ್ ಬಿ12ನ ಕೊರತೆಯು ಬಾಯಿ ಹುಣ್ಣುಗಳಿಗೆ ಕಾರಣವಾಗುತ್ತದೆ ಮತ್ತು ಜೀರ್ಣಕ್ರಿಯೆಯ ಮೇಲೂ ಪರಿಣಾಮ ಬೀರುತ್ತದೆ. ಆದಷ್ಟು ಆಹಾರ ಪದ್ಧತಿಯಲ್ಲಿ ಬಿಳಿ ಅಥವಾ ಕೆಂಪು ಮಾಂಸ, ಮೀನು, ಮೊಟ್ಟೆ, ಹಾಲು, ಮೊಸರು ಇಂತಹ ಆಹಾರಗಳನ್ನು ಹೆಚ್ಚಾಗಿ ಸೇವನೆ ಮಾಡುವುದರಿಂದ ವಿಟಮಿನ್ ಬಿ12ನ ಕೊರತೆ ನೀಗುತ್ತದೆ. ಏಳನೇ ಪ್ರಶ್ನೆ,
ಮನುಷ್ಯನ ದೇಹದಲ್ಲಿ ಕಪ್ಪು ಮಚ್ಚೆಗಳು ರೂಪುಗೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ಹಾರ್ಮೋನ್, ಬಿ ಸೂರ್ಯ, ಸಿ ಅದೃಷ್ಟ, ಡಿ ಸ್ನೇಹಿತರ ಸಂಕೇತ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕುಟುಂಬದ ಸದಸ್ಯರಲ್ಲಿ ಹೆಚ್ಚಿನ ಮಚ್ಚೆಗಳಿದ್ದರೆ ಅದು ಮುಂದಿನ ಪೀಳಿಗೆಗೆ ಹರಡುವ ಸಾಧ್ಯತೆ ಇರುತ್ತದೆ. ಪ್ರೌಢಾವಸ್ಥೆ ಹಾಗೂ ಗರ್ಭಾವಸ್ಥೆಯಲ್ಲಿ ಸಂಭವಿಸುವ ಹಾರ್ಮೋನ್ಗಳಲ್ಲಿನ ಬದಲಾವಣೆಗಳು ಹೊಸ ಮಚ್ಚೆಗಳು ಕಾಣಿಸಿಕೊಳ್ಳಲು ಕಾರಣವಾಗಬಹುದು. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು ಮೆಲನಿನ್ ಉತ್ಪಾದನೆಯನ್ನು ವೇಗಗೊಳಿಸುತ್ತವೆ. ಅದಕ್ಕಾಗಿಯೇ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವ ದೇಹದ ಭಾಗಗಳಲ್ಲಿ ಮಚ್ಚೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇನ್ನು ವಯಸ್ಸು ಹೆಚ್ಚಾದಂತೆ ಚರ್ಮದಲ್ಲಿ ಆಗುವಂತಹ ಬದಲಾವಣೆಗಳು ಮಚ್ಚೆಗಳ ಹೆಚ್ಚಳಕ್ಕೆ ಕಾರಣವಾಗುತ್ತವೆ. 8ನೇ ಪ್ರಶ್ನೆ, ಯಾವ ಮರುಭೂಮಿಯನ್ನು ಬಿಳಿ ಮರುಭೂಮಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕಚ್, ಬಿ ಪಶ್ಚಿಮ ಮರುಭೂಮಿ, ಸಿ ಥಾರ್, ಡಿ ಸಹಾರಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಿಳಿ ಮರುಭೂಮಿ ಎಂದು ಪ್ರಮುಖವಾಗಿ ಈಜಿಪ್ಟ್ನ ಪಶ್ಚಿಮ ಮರುಭೂಮಿ ಮತ್ತು ಭಾರತದ ಗುಜರಾತ್ನ ಕಚ್ ಮರುಭೂಮಿಗಳನ್ನು ಕರೆಯಲಾಗುತ್ತದೆ. ಈಜಿಪ್ಟ್ನಲ್ಲಿ ಸೀಮೆ ಸುಣ್ಣದ ಬಂಡೆಗಳಿಂದ ಬಿಳಿಯಾಗಿ ಕಾಣಿಸಿದರೆ ಕಚ್ನಲ್ಲಿ ಉಪ್ಪಿನ ಪದರಗಳಿಂದ ಬಿಳಿ ಬಣ್ಣದಲ್ಲಿ ಗೋಚರಿಸುತ್ತದೆ. ಕಚ್ನ ರಾನ್ ಆಫ್ ಕಚ್ ಬೇಸಿಗೆಯಲ್ಲಿ ಒಣಗಿದಾಗ ಉಪ್ಪಿನಿಂದ ಮುಚ್ಚಿ ಹಿಮದಂತೆ ಬಿಳಿಯಾಗಿ ಕಾಣುತ್ತದೆ. ಇದನ್ನು ಬಿಳಿ ಉಪ್ಪಿನ ಮರುಭೂಮಿ ಎಂದು ಕರೆಯಲಾಗುತ್ತದೆ. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಹಾಲನ್ನು ಕುಡಿಯಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ ಅತಿಯಾದ ತೂಕ, ಬಿ ಹೃದಯ, ಸಿ ರಕ್ತಹೀನತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವು ಜನರಿಗೆ ಹಾಲಿನಲ್ಲಿರುವ ಪ್ರೋಟೀನ್ಗಳಿಗೆ ಅಲರ್ಜಿ ಇರುತ್ತದೆ. ಅಂತಹ ಸಂದರ್ಭಗಳಲ್ಲಿ ಹಾಲು ಕುಡಿಯುವುದರಿಂದ ಚರ್ಮದ ದದ್ದುಗಳು, ತುರಿಕೆ, ಊತ ಅಥವಾ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಪೂರ್ಣ ಕೊಬ್ಬಿನ ಹಾಲು ಮತ್ತು ಅದರ ಉತ್ಪನ್ನಗಳು ಸ್ಯಾಚುರೇಟೆಡ್ ಕೊಬ್ಬಿನಲ್ಲಿ ಅಧಿಕವಾಗಿರುತ್ತವೆ. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ಇದು ಹೃದಯದ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಇನ್ನು ಚಿಕ್ಕ ಮಕ್ಕಳಲ್ಲಿ ಹಸುವಿನ ಹಾಲನ್ನು ಅತಿಯಾಗಿ ಸೇವಿಸುವುದರಿಂದ ಕಬ್ಬಿಣದ ಕೊರತೆ ಉಂಟಾಗಬಹುದು ಮತ್ತು ರಕ್ತಹೀನತೆಯ ಅಪಾಯ ಹೆಚ್ಚಾಗುತ್ತದೆ. ಆದ್ದರಿಂದ ಸಮತೋಲಿತ ಆಹಾರವು ಬಹಳ ಮುಖ್ಯ. 10ನೇ ಪ್ರಶ್ನೆ, ನಿಯಮಿತ ಮೊಸರು ಸೇವನೆಯು ಯಾವ ಕಾಯಿಲೆಯ ಅಪಾಯವನ್ನು ತಡೆಯುತ್ತದೆ? ಆಪ್ಷನ್ಸ್ ಎ ಅಸ್ತಮಾ, ಬಿ ನಿಮೋನಿಯಾ, ಸಿ ಕರುಳಿನ ಕ್ಯಾನ್ಸರ್, ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಸಿ ಕರುಳಿನ ಕ್ಯಾನ್ಸರ್. ಪ್ರಮುಖವಾಗಿ ಮೊಸರಿನಲ್ಲಿ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾನಂತಹ ಪೋಷಕಾಂಶಗಳಿವೆ. ಇವು ಅನೇಕ ರೋಗಗಳಿಂದ ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತವೆ. ಇದಲ್ಲದೆ ದೈನಂದಿನ ಆಹಾರ ಪದ್ಧತಿಯಲ್ಲಿ ಮೊಸರು ತಿನ್ನುವುದರಿಂದ ಕೋಲನ್ ಕ್ಯಾನ್ಸರ್ ಅಥವಾ ಕರುಳಿನ ಕ್ಯಾನ್ಸರ್ ಅಪಾಯವು ಕಡಿಮೆಯಾಗುತ್ತದೆ. ವಾರಕ್ಕೆ 2 ಅಥವಾ ಹೆಚ್ಚು ಬಾರಿ ಮೊಸರು ತಿನ್ನುವುದರಿಂದ ಕೋಲನ್ ಕ್ಯಾನ್ಸರ್ ಅಪಾಯ ಕಡಿಮೆಯಾಗುತ್ತದೆ. ನಿಯಮಿತ ಮೊಸರು ಸೇವನೆಯು ನಿರ್ದಿಷ್ಟ ರೀತಿಯ ಆಕ್ರಮಣಕಾರಿ ಗೆಡ್ಡೆಯ ವಿರುದ್ಧ ರಕ್ಷಿಸುವ ಕರುಳಿನ ಸೂಕ್ಷ್ಮಜೀವಿಯಲ್ಲಿ ಬದಲಾವಣೆಗಳನ್ನು ಉಂಟುಮಾಡಬಹುದು. 11ನೇ ಪ್ರಶ್ನೆ, ಭಾರತದಲ್ಲಿ ತೆಂಗಿನಕಾಯಿ ದ್ವೀಪ ಎಲ್ಲಿದೆ? ಆಪ್ಷನ್ಸ್ ಎ ಲಕ್ಷದ್ವೀಪ್, ಬಿ ಅಂಡಮಾನ್ ನಿಕೋಬಾರ್, ಸಿ ಮಜೂಲಿ, ಡಿ ಕರಾವಳಿ. ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷದ್ವೀಪ್. ಲಕ್ಷದ್ವೀಪವು ಭಾರತದಲ್ಲಿ ತೆಂಗಿನಕಾಯಿ ದ್ವೀಪ ಎಂದು ವ್ಯಾಪಕವಾಗಿ ಗುರುತಿಸಲ್ಪಟ್ಟ ದ್ವೀಪ ಸಮೂಹವಾಗಿದೆ. ಉಷ್ಣವಲಯದ ಹವಾಮಾನ, ಕರಾವಳಿ ಮಣ್ಣು ಮತ್ತು ನಿರಂತರ ಸಮುದ್ರದ ಗಾಳಿ ತೆಂಗಿನಕಾಯಿ ಕೃಷಿಗೆ ಸೂಕ್ತವಾದ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ಅಂತ್ಯವಿಲ್ಲದ ತೆಂಗಿನ ತೋಟಗಳು ಆರ್ಥಿಕತೆಯನ್ನು ಉಳಿಸಿಕೊಳ್ಳುವುದಲ್ಲದೆ ದ್ವೀಪಗಳ ನೈಸರ್ಗಿಕ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಇದು ಲಕ್ಷದ್ವೀಪವನ್ನು ಒಂದು ಸರ್ವೋತ್ಕೃಷ್ಟ ಉಷ್ಣವಲಯದ ಸ್ವರ್ಗವನ್ನಾಗಿ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.